ಓದಬೇಕಾದ್ರೆ ನಾವು ಪ್ರಿಪ್ರೇಷನ್ ಮಾಡ್ಕೊತೀವಲ್ವ, ಹಾಗೆಯೇ ಮೇಕಪ್ ಮಾಡ್ಕೋತೀವಿ ಅಂದ್ರೂ ನಮ್ಮ ಸ್ಕಿನ್ನ ನಾವು ಪ್ರಿಪೇರ್ ಆಗಿ ಇಟ್ಕೊಂಡಿರ್ಬೇಕು. ಸೊ ನಿಮ್ಮ ಗೋಲ್ ಹೇಳಪ್ಪ ನಮ್ಮ ಬ್ಲಾಗಲ್ಲಿ. ಗೋಲಾ? ಗೋಲ್ ಬೇಕಂದ್ರೆ ನನ್ನ ಫೈನಲಿ ಎಕ್ಸಾಮ್ ಮುಗೀತು, ಅಂದ್ಕೊಂಡಂಗೆ ಪ್ರಾಜೆಕ್ಟ್ ಕೂಡ ಎಕ್ಸಿಬಿಷನ್ ಆಯಿತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸ್ವರೂಪ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ MCA ಲಾಸ್ಟ್ ಫೈನಲ್ ಎಕ್ಸಾಮ್ ಇದೆ, 4th ಸೆಮ್ದು ಪ್ರಾಜೆಕ್ಟ್ ತೋರಿಸ್ಬೇಕು. ಸೊ ಎಕ್ಸಾಮ್ ಇದೆ, ಓದ್ಕೊಂಡಿದ್ದೀನಿ. ಜಸ್ಟ್ ಅಲ್ಲಿ ಹೋಗಿ ನಮ್ಮ ಪ್ರಾಜೆಕ್ಟ್ನ ಎಕ್ಸಿಕ್ಯೂಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದು. ಭಯ ಆಗ್ತಾಯಿದೆ ಲೈಟಾಗಿ, ಯಾಕಂದರೆ ಇದೇ ಲಾಸ್ಟು. ಇಷ್ಟು ದಿನ ಸ್ಟೂಡೆಂಟ್ ಆಗಿದ್ವಿ, ಏನು ಬೇಕಾದ್ರೂ ಫನ್ ಮಾಡ್ತಾಯಿದ್ವಿ. ಇವಾಗ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಬೇಕು, ಆಮೇಲೆ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿನ ತೊಗೋಬೇಕು ಅನ್ನೋ ಒಂದು ಖುಷಿ ಕೂಡ ಇದೆ. ಅದಕ್ಕೆ ಈಗ ನಾನು ಹೀಗೆ ಪಟ್ಟಂತ ರೆಡಿ ಆಗ್ತೀನಿ ಅಂತ ತೋರ್ಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಲಾಸ್ಟ್ ಭಾಗಲ್ಲಿ ನೋಡಿದ ಪ್ರಕಾರ ನಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ಸಿಕ್ಕಿ ಅವ್ರೇನೇನು ಹೇಳ್ತಾರೆ, ಏನೇನು ಮಾಡ್ತಾರೆ ಅಂತೆಲ್ಲ ನೋಡೋಣ. ಸೊ ಜಸ್ಟ್ ಚೆನ್ನಾಗಿ ಓದಿಲ್ಲ ಅಂತಂದರೆ ಚೆನ್ನಾಗಾದರೂ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿಸಿ, ಹಂಗಂತ ನಾನೇನು ಚೆನ್ನಾಗಿ ಓದಿಲ್ಲ ಅಂತೇನಿಲ್ಲ, ಪ್ರಾಜೆಕ್ಟ್ ಅಲ್ವಾ. ಸೊ ಏನೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಕ್ವಿಕ್ಲಿ. ಸೊ ಫಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್. ನಮ್ಮ ಸ್ಕಿನ್ ಯಾವಾಗಲೂ ಮಾಯ್ಶ್ಚರಾಗಿ ಇಟ್ಕೋಬೇಕು. ಆಮೇಲೆ ಒಳ್ಳೆ ಬ್ರ್ಯಾಂಡ್ದು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಬಿಫೋರ್ ಮೇಕಪ್, ಅಥವಾ ನಾವು ಮನೇಲಿ ಇದ್ದೀವಿ ಅಂತ ಅಂದ್ರೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಸೊ ದಟ್ ಏನೇ ಒಂದು, ಇವಾಗ ಚಳಿಗಾಲ ಬೇರೆ ಅಲ್ಲ, ಈ ಥರ ಹಿಂಗೆ ಪ್ಯಾಚಸ್ ಬಂದಿರುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡಿ ಇದು ಮಾಡುತ್ತೆ. ಆಮೇಲೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಯೂಸ್ ಮಾಡೋದು ಪಾಂಡ್ಸ್ ಅವರ ಮಾಯ್ಶ್ಚರೈಸರ್. ಸೊ ಮೇಕಪ್ಪಲ್ಲಿ ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು. ಇದೇ ನಮ್ಮ ಸ್ಕಿನ್ಗೆ ಪ್ರೆಪ್ಪಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಈಗ ಅದೇ ಅಲ್ವಾ, ಎಕ್ಸಾಮ್ಗೆ ಓದಬೇಕಾದ್ರೆ ನಾವು ಪ್ರಿಪ್ರೇಷನ್ ಮಾಡ್ಕೊತೀವಲ್ವ, ಹಾಗೆಯೇ ಮೇಕಪ್ ಮಾಡ್ಕೋತೀವಿ ಅಂದ್ರೂ ನಮ್ಮ ಸ್ಕಿನ್ನ ನಾವು ಪ್ರಿಪೇರಾಗಿ ಇಟ್ಕೊಂಡಿರಬೇಕು. ಸೊ ದಟ್ ಈಸ್ ಬೈ ಅಪ್ಲೈಯಿಂಗ್ ಮಾಯ್ಶ್ಚರೈಸರ್. ಸೊ ಒಂಚೂರು ಡ್ರೈ ಆಗಲಿ. ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ ತಕ್ಷಣ ಇನ್ನೊಂದು ಪ್ರಾಡಕ್ಟ್ನ ತಕ್ಷಣ ಅಪ್ಲೈ ಮಾಡಬಾರ್ದು. ಸ್ವಲ್ಪ ಈ ಥರ ಹಿಂಗೆ ಟ್ಯಾಪ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ಎಲ್ಲ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಲೈಟಾಗಿ ಭಯ ಕೂಡ ಆಗ್ತಾಯಿದೆ, ಏನಾಗುತ್ತೆ ಎಕ್ಸಾಮ್ ಅಂತ ಹೇಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಇಸ್ ಎ ಮಸ್ಟ್. ಚಳಿಗಾಲ ಇರಲಿ ಬಿಸಿಲುಗಾಲ ಇರಲಿ, ನಾವು ಆಚೆ ಹೋಗ್ತೀವಿ ಅಂದರೆ ಸನ್ಸ್ಕ್ರೀನ್ ಹಾಕ್ಕೊಳ್ಳೇಬೇಕು. ನಾನು ಸ್ವಲ್ಪ ಜನ ನೋಡಿದ್ದೀನಿ, ಅವ್ರ ಮನೇಲಿ ಇದ್ರೂ ನೈಟ್ ಟೈಮ್ ಕೂಡ ಸನ್ಸ್ಕ್ರೀನ್ ಹಾಕೋತಾರೆ. ನನಗೆ ಅಷ್ಟೊಂದು ಏನು, ನಾನು ಸನ್ಸ್ಕ್ರೀನ್ಗೆ ಅಡಿಕ್ಟ್ ಏನಾಗಿಲ್ಲ. ಜಸ್ಟ್ ಈಗ ಆಚೆ ಹೋಗ್ತಿದ್ದೀನಲ್ಲ, ಹಾಗಾಗಿ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ. ಸೊ ಸನ್ಸ್ಕ್ರೀನ ನಾವು ನೆಕ್ಗೆ ಕೂಡ ಅಪ್ಲೈ ಮಾಡಬೇಕು, ಬಟ್ ನಾನು ಟರ್ಟಲ್ ನೆಕ್ ಟಾಪ್ ಹಾಕಿರೋದ್ರಿಂದ ನೆಕ್ಕೇನು ಬಿಸಿಲು ಬೀಳಲ್ಲ. ಯಾರ್ಯಾರೆಲ್ಲ ನಿಮ್ಮ ಲಾಸ್ಟ್ ಎಕ್ಸಾಮಲ್ಲಿ ನೀವು ಹೀಗೆ ಭಯ ಪಟ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಸೊ ಲಾಸ್ಟ್ ವ್ಲಾಗ್, ನಮ್ಮ ಫ್ರೆಂಡ್ಶಿಪ್ ವ್ಲಾಗ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ ಯು. ನಾವು ಅದೇ ಥರನೇ ಫನ್ ಮಾಡ್ತಿರ್ತೀವಿ. ಎಷ್ಟೊಂದು ಕಟ್ ಮಾಡಿದ್ದೀನಿ ವೀಡಿಯೋ ಅಲ್ಲಿ, ನಕ್ಕು ಹೊಟ್ಟೆನ ನಾವು ಬಂತು. ಎಡಿಟ್ ಮಾಡೋವಾಗೂ 4-5 ಸತಿ ನಕ್ಕಿದ್ದೀವಿ ಆ ವೀಡಿಯೋಸ್ ಎಲ್ಲ ನೋಡಿಕೊಂಡು. ನಮ್ಮ ಕಾಲೇಜ್ ಫ್ರೆಂಡ್ಸ್ ಅಂತೂ ಎಷ್ಟು ಖುಷಿಪಟ್ಟರು, ನಮ್ಮನ್ಯಾಕೆ ತೋರಿಸಿಲ್ಲ ಯೂಟ್ಯೂಬಲ್ಲಿ ಅಂತ. ಬಟ್ ನಾವು 3 ಜನನೇ ತುಂಬ ಕ್ಲೋಸ್ ಆಗಿರೋದು, ಹಾಗಾಗಿ ಅವ್ರನ್ನ ಮಾತ್ರ ತೋರಿಸ್ದೆ. ಬೇಜಾನ್ ಸ್ಟೋರೀಸ್ ಇತ್ತು, ಆದರೆ ವೀಡಿಯೋ ಲ್ಯಾಗ್ ಆಗುತ್ತೆ ಅಂತ ಅದನ್ನ ಹೇಳಿದೆ. ಸೊ ಈ ಪ್ರಾಡಕ್ಟ್ನ ಕೂಡ ಹೀಗೆ ಡಾಟ್ ಮಾಡ್ಕೊಡೋಣ. ಇದಕ್ಕೆಲ್ಲ ಏನು ಸ್ಪಾಂಜ್ ಅಥವಾ ಮೇಕಪ್ ಬ್ರಷ್ ಏನಾಗ ಬೇಕಾಗಲ್ಲ, ಜಸ್ಟ್ ಕೈಯಿಂದನೇ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್. ಸೊ ಇದು ಮೆಬ್ಲಿನ್ ಅವ್ರದ್ದು. ಆಮೇಲೆ ಈ ಶೇಡ್ ನನಗೆ ತುಂಬ ಮ್ಯಾಚ್ ಆಗುತ್ತೆ. ಸೊ ಶೇಡ್, ಸೊ ಇದನ್ನ ತೊಗೊಂಡು, ಸೊ ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಮಾತ್ರ ಹಾಕೋಬೇಕು, ಜಾಸ್ತಿ ಹಾಕೊಂಡು ಒಳ್ಳೆಯದು ದೆವ್ವ ಬಡ್ಕೊಳಂಗಿರುತ್ತೆ. ಹಾಗಾಗಿ
ಹಣೆ ಮನೆ ನಾನು ತುಂಬ ಹಾಕಲ್ಲ, ಬಿಕಾಸ್ ಅದು ಲೈಟ್ ಬಿದ್ದಿದ ತಕ್ಷಣ ಬೂದಿ ಬೂದಿ ಥರ ಕಾಣಿಸುತ್ತೆ. ಸೊ ನಂಗೆ ಅದು ಇಷ್ಟ. ಸೊ ಜಸ್ಟ್ ಲೈಟಾಗಿ ಹಿಂಗೆ ಮಾಡಿಕೊಂಡು, ಕೆಲವರು ಫೌಂಡೇಶನ್ ಕೈಯಲ್ಲೇ ಬ್ಲೆಂಡ್ ಮಾಡ್ತಾರೆ, ಹಾಗೆ ಕೆಲವರು ಸ್ಪಾಂಜಲ್ಲಿ ಬ್ಲೆಂಡ್ ಮಾಡ್ತಾರೆ. ನನಗೆ ಬ್ರಷಲ್ಲಿ ಬ್ಲೆಂಡ್ ಮಾಡೋಕ್ಕೆ ಇಷ್ಟ. ಸೊ ಬ್ಲೆಂಡ್ ಮಾಡ್ಕೊಂಡು ಸಿಗ್ತೀನಿ. ಫೈನಲಿ ಬ್ಲೆಂಡಿಂಗ್ ಎಲ್ಲ ಮುಗೀತು. ಆಮೇಲೆ ಇದಾದಮೇಲೆ ಕಾಂಪ್ಯಾಕ್ಟ್ ಪೌಡರ್. ನನಗೆ ಕಾಂಪ್ಯಾಕ್ಟ್ ಪೌಡರ್ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಅದು ತುಂಬ ಕ್ರೀಸಿ ಥರ ಕಾಣಿಸುತ್ತೆ. ಸೊ ನಾನು ಯೂಸ್ ಮಾಡೋದು ಲೈಟ್ ವೆಯ್ಟ್ ಆಗಿರೋಂತಹ ಲೂಸ್ ಪೌಡರ್, ದಟ್ ಈಸ್ ಫ್ರಮ್ ಲ್ಯಾಕ್ಮೆ. ಸೊ ಇದನ್ನು ತುಂಬ ಬಳ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ಹಾಗೆ ಫೌಂಡೇಶನ್ನು ಟ್ರಾನ್ಸ್ಪರೆಂಟ್ ಆಗಬಾರ್ದು ಅಂತ ಹೇಳೋದಕ್ಕೆ ಜಸ್ಟ್ ಸುಮ್ಮನೆ ಹಾಗೆ ಮಾಡ್ಕೊಡ್ತೀನಿ. ಇದಾದಮೇಲೆ ನನ್ನ ಫೇವ್ರೇಟ್ ಪಾರ್ಟ್ ಐಲೈನರ್. ಏನೇ ಹೇಳಿ, ಜಸ್ಟ್ ಯಾವ ಮೇಕಪ್ ಇಲ್ದಿರ ಒಂದು ಐಲೈನರ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಸೊ ನನಗೆ ಅದಕ್ಕೆ ಐಲೈನರ್ ತುಂಬ ಇಷ್ಟ. ನಾನೇನು ಐಬ್ರೋಸ್ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ನನಗೆ ಆಲ್ರೆಡಿ ತಿಕ್ ಐಬ್ರೋಸ್ ಇದೆ. ಸೊ ಜಸ್ಟ್ ಐಲೈನರ್ ಹಾಕ್ಕೊಂಡು ಬರ್ತೀನಿ. ಸೊ ಗೈಸ್, ನನಗೆ ವಿಂಗ್ ಐಲೈನರ್ ಅಂದರೆ ತುಂಬ ಇಷ್ಟ. ವಿಂಗ್ ಶೇಪಲ್ಲಿ ಬರುತ್ತಲ್ಲ ಆ ಥರ. ಬಟ್ ನನಗೆ ಅದು ಹಾಕ್ಕೊಂಡ್ರೆ ಭರತನಾಟ್ಯಂ ಡ್ಯಾನ್ಸರ್ ಥರ ಇರುತ್ತೆ. ಸೊ ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಬ್ಲಷ್. ಇನ್ಸೈಟ್ ಅವ್ರದ್ದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದ್ರದ್ದು ಶೇಡ್ ಬಂದು ರಾಸ್ಬೆರಿ. ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಮೇಕಪ್ ಈಸ್ ಲಿಪ್ಸ್ಟಿಕ್. ಸೊ ನಾನು ಯೂಸ್ ಮಾಡೋದು ಮ್ಯಾಟ್ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್, ಸೊ ದಟ್ ಇಟ್ ಈಸ್ ಎ ಟ್ರಾನ್ಸ್ಫರ್ ಪ್ರೂಫ್. ನಾನು ಯೂಸ್ ಮಾಡೋದು ನ್ಯೂಡ್ ಶೇಡ್ಸ್. ಸೊ ಇವಾಗ ನ್ಯೂಡ್ ಟ್ರೆಂಡಿಂಗ್ ಇದೆಯಲ್ಲ, ಸೊ ಟ್ರೆಂಡಿಂಗ್ ಪ್ರಕಾರ ನಾವು ಬದಲಾಗಬೇಕಾಗುತ್ತೆ. ಸೊ ನೋಡಿ, ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ ತಕ್ಷಣ ಅದೊಂದು ಗ್ಲೋನೇ ಕೊಡ್ತಾಯಿದೆ ಬೇರೆ ಥರ. ಸೊ ನೆಕ್ಸ್ಟ್ ಮಸ್ಕರ ಏನು ಬೇಡ, ಬಿಕಾಸ್ ಆಮೇಲೆ ಭರತನಾಟ್ಯಂ ಡ್ಯಾನ್ಸ್ಗೆ ಹೋಗ್ತಿರೋ ಥರ ಅನಿಸ್ಬಿಡುತ್ತೆ. ಸೊ ಇಯರಿಂಗ್ ಹಾಕ್ಕೊಂಡು ರೆಡಿ ಆದರೆ ಮುಗಿತು. ಆಚೆ ಹೋಗ್ತೀವಿ, ಮೇಕಪ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ವಾ? ಆಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅದಾದಮೇಲೆ ಚೆನ್ನಾಗಿ ಕಾಣಿಸ್ತೀವಿ ಅಂತ. ರೆಡಿ. ಸೊ ಜಸ್ಟ್ ಹೇರ್ ಕೋಮ್ ಮಾಡಿ ಟಿಫನ್ ಮಾಡಿಕೊಂಡು ಕಾಲೇಜ್ಗೆ ಹೊರಡ್ತೀನಿ. ಸೊ ನನ್ನ ಫ್ರೆಂಡ್ಸ್ನೆಲ್ಲ ಅಲ್ಲಿ ತೋರಿಸ್ತೀನಿ, ಮತ್ತು ಎಕ್ಸಾಮ್ ಹೇಗಾಯಿತು ಅಂತ ಕೂಡ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಗೈಸ್, ಹೊರಟಿದ್ದೀವಿ ಮನೆಯಿಂದ. ಕಾರಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಆದರೆ ತುಂಬ ಟ್ರಾಫಿಕ್ ಇವಾಗ, ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಸೊ ಕಾಲೇಜ್ ರೀಚ್ ಆದಮೇಲೆ ಯಾರ್ಯಾರೆಲ್ಲ ಬ್ಯಾಚ್ ಇದೆ ಇವತ್ತು, ನನ್ನ ಫ್ರೆಂಡ್ಸ್ ಓದ್ಕೊಂಬಂದಿದ್ದಾರೆ ಇಲ್ವ ಅವ್ರನ್ನೂ ಕೇಳೋಣ. ಸೊ ಬಾಯ್ ಗಾಯ್ಸ್. ಸೊ ಗೈಸ್, ಕಾಲೇಜಿಗೆ ಬಂದೆ. ಈಗ ಅದೇ ನನ್ನ ಹಳೆಯ ಫ್ರೆಂಡ್ನ ತೋರಿಸಿದ್ನಲ್ಲ, ಅದ್ರಲ್ಲಿ ಒಬ್ಳು ಇವಾಗ ಬಂದಿದ್ದಾಳೆ ಬೇಗ. ಸೊ ಅವಳನ್ನ ಮೀಟ್ ಮಾಡೋಣ. ಚಾವ್. ಸೊ ಮೋನಿಕಾ, ಹೇಳು, ಎಕ್ಸಾಮ್ಗೆಲ್ಲ ಹೆಂಗೆ ಪ್ರಿಪೇರ್ ಆಗಿದೆಯಾ? ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರೋದನ್ನ ನೋಡಿದ್ರೆ ಮರ್ತೋಗ್ಬೋದು. ಮತ್ತೆ ವಾಪಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗುತ್ತಾ? ಎಕ್ಸಿಕ್ಯೂಷನ್ ಆಗುತ್ತೆ, ಬಟ್ ಎಕ್ಸ್ಪ್ಲನೇಷನ್ ಕಷ್ಟ. ಓಕೆ, ನಾವು ಒಂದು ಜುಗಾಡ್ ಮಾಡಿದ್ರೆ ಆಯಿತು. ಸ್ಟೂಡೆಂಟ್ ಲೈಫ್ ಅಂದರೆ ಅದೇ ಅಲ್ವಾ? ಎಸ್. ಹಾಂ. ಸೊ ಇನ್ನೊಂದು ಫ್ರೆಂಡ್ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಂಗೆ ಅನಿಸ್ತಾ ಇದೆ. ಸೊ ನಮ್ಮ ಇನ್ನೊಂದು ಫ್ರೆಂಡ್ ಬಂದಿಲ್ಲ, ಮಿಸ್ಸಿಂಗ್. ಅವಳು ಗ್ರೌಂಡಲ್ಲಿ ಎಲ್ಲಿದ್ದಾಳು ಹುಡ್ಕೊಂಡು ಬಂದು ಆಮೇಲೆ ನಿಮಗೆ ತೋರಿಸ್ತೀನಿ, ಸರಿನಾ? ನೀವು ತೋರಿಸ್ತಾ ಇರ್ಬೋದು ಅವ್ರಿಗೆ. ಸೊ ನಾನು ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಆಗಿದ್ದೀನಿ, ಬಿಕಾಸ್ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನ್ನೇ ದುರ್ಗುಟ್ಟಿಸ್ಕೊಂಡು ನೋಡ್ತಾ ಇದ್ದಾರೆ, ಏನೋ ತಿಂದುಬಿಡೋತಾರೆ. ಅವ್ರಿಗೆ ಸ್ವಲ್ಪ ಉರಿ ಅದಕ್ಕೆ ಅದೇ ನಾವು ಹೇಳಿದ್ವಲ್ಲ ಲಾಸ್ಟ್ ಲಾಗಲ್ಲಿ ನಮ್ಮ ಇದು. ಸೊ ಗೈಸ್, ಹಿಂಗೆ ಮಾತಾಡ್ತಾ ಇದ್ದೆ, ನೋಡಿದ್ರಲ್ಲ ಕ್ಯಾಮ್ರಾ ಮೂಮೆಂಟ್ ಆಯಿತು. ಯಾಕೆ ಅಂತಂದರೆ ಇನ್ನೇ ನಾಯಿ ಬಂತು, ನೋಡೇ ಇಲ್ಲ, ಕ್ಯಾಮ್ರಲ್ಲಿ ಕೂಡ ಕಾಣಿಸ್ಲೇ ಇಲ್ಲ. ಸೊ ಇದು ನಮ್ಮ ಬ್ಯಾಡ್ ಲಕ್ಕ. ನಮ್ಮ ಪ್ರಾಜೆಕ್ಟು ಬ್ಲಾಸ್ಟ್ ಆಗ್ಬೋದು ಓಪನ್ ಮಾಡಿದ ತಕ್ಷಣ. ಅದೇ ಅನಿಸ್ತಾ ಹೋಗ್ಲಿ, ಎಷ್ಟೋ ದಿನ ಆಯಿತು, ಒಂದು ರೌಂಡ್ ಹಾಕೊಂಡಾದ್ರೂ ಬರೋಣ ಕಾಲೇಜ್ಗೆ. ಒಂದು ರೌಂಡ್ ಹಾಕೋಣ ರೌಂಡ್. ಸೊ ನಿನ್ನ ಗೋಲ್ ಹೇಳಪ್ಪ ನಮ್ಮ ಬ್ಲಾಗಲ್ಲಿ. ಗೋಲಾ? ಹಾಂ, ಗೋಲ್ ಬೇಕಂದ್ರೆ ಗೋಲ್ಗಿಲ್ಲ. ನನ್ನ ಜೀವನ ಒಂದು ಗೋಳ ಐತೆ, ಅದನ್ನು ಸರಿ ಮಾಡ್ಕೊಳಕ್ಕಾಗಿದ್ರೆ ಸಾಯ್ತಾ ಇದ್ದೀನಿ. ಅಯ್ಯೋ. ಸೊ ನನ್ನ ಗೋಲು ಒಂದು ಗೋಳಾಗಿದೆ, ಅದೇನು ಹೇಳೋದು.
ಅದು ನೀವೇ ನೋಡ್ತಿರ್ತೀರಾ ದಿನ ಬ್ಲಾಗ್ ಬಿಟ್ಟು ಒಂದೊಂದೇ. ಅದೇ ಸೊ ನೆಕ್ಸ್ಟು ಇದೇ ಥರ ನಾವು ಕಾಲೇಜಲ್ಲಿ ಸಿಗೋಕ್ಕಾಗಲ್ವಾ? ದಿಸ್ ಇಸ್ ಲಾಸ್ಟ್, ಆ್ಯಕ್ಚುಲಿ ಇವತ್ತು ಲಾಸ್ಟ್ ಎಕ್ಸಾಮ್ ಆ್ಯಂಡ್ ಮತ್ತೆ ಮೇ ಬಿ ಏನಾದರೂ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರ್ಬೋದು. ಬಟ್ ಇದೇ ನಮ್ಮ ಕೊನೆಯ ದಾರಿ ಅನ್ನೋ ಥರ ಇದೆ. ಲಾಸ್ಟ್ ನಮ್ಮ ಲೈಫಲ್ಲಿ ಲಾಸ್ಟ್ ಎಕ್ಸಾಮ್ ಇದು, ಲಾಸ್ಟ್. ಬೇಜಾರಾಗ್ತಾಯಿದೆ. ಇಷ್ಟು ದಿನ ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡಿ ಕಾಲೇಜೆಲ್ಲ ಕ್ಲಾಸೆಲ್ಲ ಬಂಕ್ ಮಾಡ್ತಿದ್ವಿ. ಈಗ ಆಪರ್ಚುನಿಟಿನೇ ಇಲ್ಲ. ಕೆಲಸ ಸಿಕ್ಕಿದ್ರೆ ಮುಚ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರಬೇಕು. ನಾವು ಟೀಚರಾಗೂ ಬಂಕ್ ಮಾಡ್ತಿದ್ವಿ ಕ್ಲಾಸಸ್. ಅದೇ ಸ್ಟೂಡೆಂಟಾಗೂ ಬಂಕ್ ಮಾಡಿದ್ದೀವಿ, ಟೀಚರ್ ಆಗಿನೂ ಬಂಕ್ ಮಾಡಿದ್ದೀವಿ. ಬಟ್ ಈಗ 9 to 5 ಜಾಬ್ ಸಿಕ್ಕಿದ್ರೆ ಬಂಕ್ ಮಾಡೋಕ್ಕಂತೂ ಆಗಲ್ಲ. ಸೊ ವಿಲ್ ಮಿಸ್ ದ ಸ್ಟೂಡೆಂಟ್ ಲೈಫ್. ಹೇಳ್ತಾರಲ್ವಾ ಸ್ಟೂಡೆಂಟ್ ಲೈಫ್ ಅಂದರೆ ಗೋಲ್ಡನ್ ಲೈಫ್ ಅಂತ. ಅದು ಇವಾಗ ನಿಜ ಅನಿಸ್ತಾ ಇದೆ. ಸಾಂಗ್ ಆಡ್ಬೇಕಾ? ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ. ಅದೇ ತುಂಬ ಬೇಜಾರಲ್ಲೇ ನಗ್ತಾ ಇದ್ದೀವಿ. ನೋಡೋಣ ಯಾರ್ಯಾರು ಅಳ್ತಾರೆ ಕೊನೆಗೆ ದಾರಿ ಸಾವು ಒಂದೇ ಅಂತ. ಸೊ ಇನ್ನೇನಪ್ಪ, ಟಿಫನ್ ಆಯಿತಾ? ಜಸ್ಟ್ ಆಯ್ತಪ್ಪ. ನಿಂದು? ನಂದು ಟಿಫನ್ ಆಯಿತು. ಚೆನ್ನಾಗಿ ಬಾರಿಸ್ಬಿಟ್ಟು ಬಂದಿದ್ದೀನಿ ಚಪಾತಿನ ಯಾರು ಚೆನ್ನಾಗಿ ಬಾರಿಸೋರು? ಬಿಕಾಸ್ ಗೈಸ್ ನಾವು ಹೋಗೋದೇ ಲೇಟ್ ಆಗುತ್ತೆ. ಹೋಗೋದೇ ಲೇಟ್ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಕ್ಯಾಂಟೀನಲ್ಲಿ ತುಂಬ ಶುದ್ಧವಾಗಿ ಮಾಡ್ತಾರೆ, ಅದನ್ನೆಲ್ಲ ತಿನ್ನೋಕ್ಕೆಲ್ಲ ಆಗಲ್ಲ. ಅಯ್ಯೋ, ಅದು ತಿಂದ್ಬಿಟ್ರೆ ನೆಕ್ಸ್ಟ್ ಡೇನೇ ಫುಡ್ ಪಾಯ್ಸನ್. ಅದಕ್ಕೆ ಆಮೇಲೆ ನಮ್ಮನ್ನ ಫ್ರೇಮ್ ಹಾಕ್ಸಿದ ಮೇಲೆ ನೀವು ನೋಡಬೇಕಾಗುತ್ತೆ. ಅದೇ ಇದೇ ಬ್ಯಾಕ್ ಕ್ಯಾಮ್ರಾಗಲ್ಲ. ಸೊ ಗೈಸ್ ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಎಲ್ಲರೂ. ನನಗೆ ಗೊತ್ತಿದ್ದಂಗೆ ಎಲ್ಲರೂ ಪ್ರಿಪೇರ್ ಆಗ್ತಿದ್ದಾರೆ. ನಾವು ಮಾತ್ರ ಈಗ ವ್ಲಾಗ್ ಮಾಡ್ಕೊಂಡಿದ್ದೀವಿ. ಬಿಡಿ ಗೈಸ್, ಎಷ್ಟೊಂದು ಪ್ರಿಪೇರ್ ಆಗೋದು. ಎಸ್, ಬಂದಿದ್ದು ಬರುತ್ತೆ ಏನೀಗ. ಅಷ್ಟೇ. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ನಾವೇನು ಹಂಗಂತ ಅವರೇಜ್ ಅನ್ಕೋಬೇಡಿ. ಇಷ್ಟು ಮಾತಾಡ್ತೀವಿ, ಏನು ಓದಲ್ಲ ಈ ನನ್ನ ಮಕ್ಕಳು ಅನ್ಕೋಬೇಡಿ. ಮಾಡ್ತೀವಿ ಬಟ್ ಅದೇ ಪ್ರಕಾರ ಓದ್ತೀವಿ ಕೂಡ. ಅದೇ ಯಾವಾಗೂ ಓದ್ತಾನೆ ಇರೋದೇ ಜೀವನ ಅಲ್ಲ. ಫನ್ನು ಮಾಡಬೇಕು, ಓದಬೇಕಲ್ವಾ? ಇದೆಲ್ಲ ಇಲ್ಲಿಂದ ಖುಷಿ ಕೊಡುತ್ತೆ. ಮೆಮೊರೀಸ್ ತಾನೇ ಖುಷಿ ಕೊಡೋದು. ಎಕ್ಸಾಕ್ಟ್ಲಿ. ಬರೀ 100% ಇಟ್ಕೊಂಡು ನಾವೆಲ್ಲ ಹೋಗ್ಬೋದು. ಎಲ್ಲಿ ಹೋಗ್ಬೋದು? ಕಂಪ್ನಿಗೆ ಹೋಗ್ಬೋದು ಅಷ್ಟೇ. ಕಂಪ್ನಿಗೆ ಬಿಚ್ಚೆ ಹೋಗ್ಬೋದು. ಕೊಡಿ ಅಂತ. ಅಪ್ಪ ಇವತ್ತು ಏನು ಟ್ರಾಫಿಕ್ ಅಂತೀರಾ? 9:30ಗೆ ಬರಬೇಕು. ಗುಡುಗುಡ ಅಂದ್ಬಿಟ್ಟು ಬಿಡು ಫ್ರೆಂಡ್. ಬಿಸಿಲು ನಾನು ಬೆಂದಿ ಬೇತಾಳ ಆಗ್ಬಿಟ್ಟು. ಅದೇ ಸಡನ್ನಾಗಿ ಬೇರೆ ಬಿಸಿಲು ಸಡನ್ನಾಗಿ ಇನ್ನೇನು ಜಸ್ಟ್ ನಾವು ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀವಿ, ಆಮೇಲೆ ಕಂಟಿನ್ಯೂ ಮಾಡುವ. ಸರಿ ಗಾಯ್ಸ್, ಬಾಯ್. ಸೊ ಗೈಸ್, ಫೈನಲಿ ಎಕ್ಸಾಮ್ ಮುಗೀತು. ಅಂದ್ಕೊಂಡಂಗೆ ಪ್ರಾಜೆಕ್ಟ್ ಕೂಡ ಎಕ್ಸಿಕ್ಯೂಷನ್ ಆಯಿತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಜೈ ಹಿಂದ್ ಅಂತ ಬಂದ್ವಿ. ಆಹಾ, ಎಕ್ಸಾಮ್ ಅಲ್ವಾ, ಒಂದು ID ಕಾರ್ಡ್ ಇರಲಿ ಅಂತ ಹಾಕೊಂಡಿದ್ದೀವಿ. ಅಷ್ಟೇ. ಜಸ್ಟಲ್ಲಿ ಬಿಸ್ತೀವಿ. ಜಸ್ಟ್ 5 ನಿಮಿಷದಲ್ಲೇ ಬಿಚ್ಚಿಬಿಡ್ತೀವಿ. ಜಸ್ಟ್ ಫಾರ್ ಜಸ್ಟಲ್ಲಿ ಬಿಚ್ತಾ ಇರ್ತೀವಿ. ಏನು ಮಾಡೋದು ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ನನ್ನ ಫ್ರೆಂಡಿಗೆ ಕ್ಯಾಮ್ರಾ ಶೈ ಅಂತ ಅವಳು ಬರಲಿಲ್ಲ. ಅವಳು ಇನ್ನೊಬ್ಳು ನಿಮಗೆ ನೆನಪಿರುತ್ತೆ, ಥರ್ಡ್ ಪರ್ಸನ್ ಯಾಕೆ ಅಂತಂದರೆ ಅವಳು ಬರಲ್ಲ, ಕ್ಯಾಮ್ರಾ ಶೈನೆಸ್ ಅಂತ ಹೇಳ್ತಾರೆ. ಶೈನಸ್ಸಾ? ಅವಳನ್ನ ಹೈಡ್ ಮಾಡಿ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಯಾಕೆ ಇನ್ನೂ ಇಲ್ಲೇ ಇದೀವಂದರೆ ಮತ್ತೆ ಇಲ್ಲಿ ಯಾವಾಗ ಬರ್ತೀವೋ ಏನೋ, ಯಾವಾಗ ಸಿಗ್ತೀವೋ, ಸ್ವಲ್ಪ ಸವಿ ನೆನಪುಗಳನ್ನು ಸಿಗೋದೇನೋ ಸಿಗ್ತೀವಿ. ಬಟ್ ಇಲ್ಲಿ ಈ ಸ್ಪಾಟಿಗೆ ಬರಲ್ಲ ಅನ್ನೋದಷ್ಟೇ. ನಾವು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಅಯ್ಯೋ, ನಾನು ಮಾತಾಡ್ತಿರೋದು ಕೇಳಿಸ್ತಿಲ್ವಾ? ಕೇಳ್ತೀನಂದ್ರೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಮಾತಾಡಿ, ಅವರು ಅವ್ರ ಬೆರಳುಗಳು ಕಮೆಂಟ್ಸ್ ಬಟನ್ ಹತ್ರನೇ ಇರಬೇಕಾ, ಜುಕ್ ಅಂತ ಮಾಡ್ಕೊಂಡಿರೋಕ್ಕೆ. ಇನ್ನೇನು ಗೈಸ್, ಸ್ಟೂಡೆಂಟ್ ಲೈಫ್ ಮುಗಿದು. ಸೊ ನಾಳೆಯಿಂದ ನಾವು ಸ್ಟೂಡೆಂಟ್ಸ್ ಅಲ್ಲ. ಇದಕ್ಕೆ ಏನು ಅನ್ಸುತ್ತೆ ನಿಮಗೆ? ನಾಳೆಯಿಂದ ಸ್ಟೂಡೆಂಟ್ಸ್ ಅಲ್ಲ, ನಾವು ಇನ್ನೇನು ಯೂಸ್ಲೆಸ್. ಸಾಕಾಯಿತು ಗೈಸ್. ಈ 3 ಅವರ್ ಎಕ್ಸಾಮ್ ಕುತ್ಕೊಂಡು ಬರೆಯೋದಿದೆಯಲ್ಲ, ಇದೆಷ್ಟು ಕಷ್ಟ ಅಂತಂದರೆ ಒಂದು ಸ್ಟೂಡೆಂಟ್ಗೆ. ಓದಿದೆಲ್ಲ ಫಸ್ಟ್ ಮರ್ತೋಗ್ಬಿಡುತ್ತೆ. ಎಕ್ಸಾಮ್ ಅಲ್ಲಿ ಕುತ್ಕೊಂಡಿದ್ದ ತಕ್ಷಣ ಅದೊಂದು ಟೆನ್ಷನ್ ಶುರು ಆಗುತ್ತೆ. ಲೈಕ್ ಓದಿದೆಲ್ಲ ಮರ್ತೋಗ್ಬಿಟ್ಟು ನಮ್ಗೇನು ಗೊತ್ತೋ ಅದನ್ನು ಬರ್ತೀವಿ. ಫಂಬಲ್ ಮಾಡೋದು. ಸೊ 2 ಲೈನ್ ಆನ್ಸರ್ನೇ 10 ಲೈನ್ ಬರೆಯುವಂಥ ಶಕ್ತಿ ಎಲ್ಲ ಸ್ಟೂಡೆಂಟ್ಗೂ ಇದ್ದೇ ಇರುತ್ತೆ. ನಾವು ಅದೇ ಥರ ಮಾಡಿದ್ವಿ. ಬಟ್ ಎಕ್ಸಿಕ್ಯೂಷನ್ ಏನಲ್ವಾ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದು. ಎಕ್ಸಿಕ್ಯೂಷನು ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, PPT ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮ್ಯಾಟ್ರು. ಸೊ PPT ಪ್ರೆಸೆಂಟೇಷನ್. ಅಯ್ಯೋ, ನಾವು ಇವ್ರಿಗೆ ನಮ್ಮ ಪ್ರಾಜೆಕ್ಟ್ ಬೇಡಿ ಅವ್ರಿಗೆ ಬೋರ್ ಮಾಡ್ತಿರುವಾಗ ನಾನು ಹೇಳಿದ್ದೆ ಅವ್ರಿಗೆ ಪ್ರಾಜೆಕ್ಟ್ ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಂತ. ಸೊ ಗೈಸ್, ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ರೆಸ್ಟ್ ಮಾಡೋದಷ್ಟೇ ಕೆಲಸ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್ಸ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸಬ್ಸ್ಕ್ರೈಬಿಂಗ್. ಸಿ ಯು ಗೈಸ್.